ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ಸ್ವಾಗತ. ಇಂದು ನಾವು ಮುದ್ದೇಗೌಡನ ಮಗ ಎಂಬ ಜಾನಪದ ಕಥೆಯ ಸಾರಾಂಶವನ್ನು ಕುರಿತು ಮಾತನಾಡೋಣ. ಜಾನಪದ ಕಥೆಯನ್ನು ಎಚ್.ಎಲ್. ನಾಗೇಗೌಡರು ಬರೆದಿರುತ್ತಾರೆ. ಇವರ ಕವಿ ಪರಿಚಯವನ್ನು ನೋಡುವುದಾದರೆ ಎಚ್.ಎಲ್. ನಾಗೇಗೌಡ ಇವರು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಯರಗನಹಳ್ಳಿಯಲ್ಲಿ 1915 ಫೆಬ್ರವರಿ 11ರಂದು ದೊಡ್ಡಮನೆ ಕುಟುಂಬದಲ್ಲಿ ಜನಿಸಿರುತ್ತಾರೆ. ಇವರು ಗೆಜೆಟೆಡ್ ಅಧಿಕಾರಿಯಾಗಿದ್ದು ಸರ್ಕಾರಿ ವಿವಿಧ ಉನ್ನತ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ವೃತ್ತಿಪರ ಲೇಖಕರಲ್ಲ, ಆದರೆ ಪ್ರವೃತ್ತಿಯಾಗಿ ಲೇಖನವನ್ನು ಅಳವಡಿಸಿಕೊಂಡಿದ್ದು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ಜನಪದ ಮತ್ತು ಕನ್ನಡ ಸಾಹಿತ್ಯ ಎರಡರಲ್ಲಿಯೂ ಇವರ ಕೊಡುಗೆಯನ್ನು ಕಾಣಬಹುದು. ಕವಿಯಾಗಿ, ಕಥೆಗಾರರಾಗಿ, ಕಾದಂಬರಿಕಾರರಾಗಿ, ಭಾಷಾಂತರಕಾರರಾಗಿ, ಪ್ರವಾಸಕಥನಕಾರರಾಗಿ, ಆತ್ಮಚರಿತ್ರಕಾರರಾಗಿ, ಜನಪದಕಾರರಾಗಿ ಕನ್ನಡ ನಾಡಿಗೆ ನೀಡಿರುವ ಕೊಡುಗೆ ಅಮೂಲ್ಯವಾದದ್ದು. ಇವರ ಜೀವನಾನುಭವ ವ್ಯಾಪ್ತಿಯನ್ನು ವಿಶಾಲವಾಗಿ ಕಾಣಬಹುದಾಗಿದೆ. ಇವರ ಪ್ರಮುಖ ಕೃತಿಗಳನ್ನು ನೋಡುವುದಾದರೆ ನಾನಾಗುವೆ ಗಿಜಗನ ಹಕ್ಕಿ, ಕತೆ ವ್ಯಥೆ, ಕಂಡು ಕೇಳಿದ ಕಥೆಗಳು, ಕೈದಿಗಳ ಕಥೆಗಳು, ದೊಡ್ಡಮನೆ, ಸೊನ್ನೆಯಿಂದ ಸೊನ್ನೆಗೆ, ಭೂಮಿಗೆ ಬಂದ ಗಂಧರ್ವ, ನಾನೂರು, ಬೆಟ್ಟದಿಂದ ಬಟ್ಟಲಿಗೆ, ಸರೋಜಿನಿ ದೇವಿ, ನಾ ಕಂಡ ಪ್ರಪಂಚ ಇವು ಇವರ ಪ್ರಮುಖ ಕೃತಿಗಳಾಗಿ ಕಂಡುಬರುತ್ತವೆ. ಇನ್ನು ಜಾನಪದ ಸಾಧನೆಯನ್ನು ನೋಡುವುದಾದರೆ ಸೋಬಾನೆ ಚಿಕ್ಕಮ್ಮನ ಪದಗಳು, ಪದವೇ ನಮ್ಮ ಎದೆಯಲ್ಲಿ, ಕರ್ನಾಟಕದ ಜನಪದ ಕಥೆಗಳು, ಹೆಳವರು ಮತ್ತು ಅವರ ಕಾವ್ಯಗಳು ಈ ರೀತಿಯಾಗಿ ಸಾಕಷ್ಟು ಕೊಡುಗೆಯನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿರುವುದನ್ನು ನಾವು ಕಾಣಬಹುದು. ಇವರಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಫೆಲೋಶಿಪ್ ಎಲ್ಲ ಪ್ರಶಸ್ತಿಗಳು ಸಹ ದೊರೆತಿರುವಂಥದ್ದನ್ನು ನಾವು ಕಾಣಬಹುದು. ಇನ್ನು ಜನಪದ ಕಥೆಯ ಪ್ರಮುಖ ಅಂಶವನ್ನು ಕಾಣುವುದಾದರೆ ಇದೊಂದು ಜನಪದ ಕಥೆಯಾಗಿದ್ದು ಮುದ್ದೇಗೌಡನ ಮಗ ಎಲ್ಲ ಸಾಮಾಜಿಕ ಕಳಕಳಿಯ ವಸ್ತುವನ್ನೊಳಗೊಂಡ ಸಾಂಪ್ರದಾಯಿಕ ಕಥೆಯಾಗಿದೆ. ಇಲ್ಲಿ ಸಂಪ್ರದಾಯಬದ್ಧವಾಗಿ ಬೆಳೆದ ಹೆಣ್ಣು ಮಗಳೊಬ್ಬಳು ತನ್ನ ಮದುವೆಯ ನಂತರದಲ್ಲಿ ಮಾವನ ಮನೆಯ ಮರ್ಯಾದೆಯನ್ನು ಉಳಿಸುವುದೇ ಕಥೆಯ ಮುಖ್ಯ ಸಾರಾಂಶವಾಗಿ ಕಂಡುಬರುತ್ತದೆ. ಕಥೆಯಲ್ಲಿ ಸೊಸೆಯ ಪಾತ್ರ ಪ್ರಧಾನವಾಗಿ ಕಾಣಿಸಿಕೊಳ್ಳುತ್ತದೆ. ಒಂದು ಮನೆತನದಿಂದ ಮತ್ತೊಂದು ಮನೆತನಕ್ಕೆ ಬಂದ ಹೆಣ್ಣು ಮನೆತನದ ಉದ್ಧಾರಕ್ಕಾಗಿ ಎಷ್ಟರ ಮಟ್ಟಿಗೆ ಕಾರಣಳಾಗುತ್ತಾಳೆ ಎಂಬುದು ಕಥೆಯಲ್ಲಿ ಅನಾವರಣಗೊಳ್ಳುತ್ತದೆ. ಇದರ ಜೊತೆಗೆ ಕಾಮುಕ ರಾಜನ ವಂಚನೆಯ ಜಾಲವನ್ನು ಭೇದಿಸುವ ಹಾಗೂ ಅವನ ಕುತಂತ್ರ ತಂತ್ರಗಳನ್ನು ವಿಫಲಗೊಳಿಸುವ ಜಾಣ್ಮೆ ಆ ಹೆಣ್ಣಿಗೆ ಇರುವಂಥದ್ದನ್ನು ಮಾರ್ಮಿಕವಾಗಿ ತಿಳಿಸುತ್ತಾರೆ ಕವಿ. ಈ ಕಥೆಯನ್ನು ಎಚ್.ಎಲ್. ನಾಗೇಗೌಡ ಇವರಿಗೆ ರಂಗಮ್ಮ ಎಲೆಕೊಪ್ಪ, ನಾಗಮಂಗಲ ತಾಲೂಕು ಇವರು ಮೌಖಿಕವಾಗಿ ಹೇಳಿರುವಂಥದ್ದನ್ನು ಲಿಖಿತ ರೂಪದಲ್ಲಿ ಎಚ್.ಎಲ್. ನಾಗೇಗೌಡರು ಸಂಪಾದಿಸಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಮುದ್ದೇಗೌಡನ ಮಗ ಕಥೆಯನ್ನು ನೋಡುವುದಾದರೆ ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನೆ. ಅದೇ ಊರಿನಲ್ಲಿ ಮುದ್ದೇಗೌಡ ಎಂಬ ಒಬ್ಬ ವ್ಯಕ್ತಿಯೂ ಕೂಡ ಇರ್ತಾನೆ. ಆ ವ್ಯಕ್ತಿಗೆ 7 ಜನ ಗಂಡು ಮಕ್ಕಳು. 7 ಜನ ಗಂಡು ಮಕ್ಕಳಲ್ಲಿ 6 ಜನರಿಗೆ ಮದುವೆ ಆಗಿರುತ್ತದೆ. ಕೊನೆಯ ಮಗ ಅಂದರೆ ಕಿರಿಮಗನಿಗೆ ಇನ್ನೂ ಮದುವೆ ಆಗಿರುವುದಿಲ್ಲ. ಅವನ ಮದುವೆಗಾಗಿ ಪಣ ತೊಟ್ಟು ನಿಂತ ಮುದ್ದೇಗೌಡ ಮದುವೆ ಮಾಡಬೇಕೆಂಬ ಸಾಕಷ್ಟು ಪ್ರಯತ್ನವನ್ನು ಮಾಡುತ್ತಾನೆ. ಆದರೆ ಮುದ್ದೇಗೌಡನ ಕಿರಿಮಗ ಮದುವೆಗೆ ಒಪ್ಪುವುದಿಲ್ಲ. ಏಕೆಂದರೆ ಅವನು ಈಗಾಗಲೇ ಆ ಊರಿನಲ್ಲಿದ್ದಂತಹ ಪದ್ಮಾವತಿ ಎಂಬ ಸೂಳೆ ಮನೆಯಲ್ಲಿ ಸೇರಿಕೊಂಡಿರ್ತಾನೆ. ಈ ಕಾರಣಕ್ಕಾಗಿ ಮದುವೆಗೆ ಒಪ್ಪಿಗೆ ಸೂಚಿಸಿರುವುದಿಲ್ಲ. ಹೇಗಾದರೂ ಮಾಡಿ ಅವನಿಗೆ ಮದುವೆ ಮಾಡಲೇಬೇಕು ಎಂದು ನಿರ್ಧರಿಸಿದಂತಹ ಮುದ್ದೇಗೌಡ ಬುತ್ತಿಯನ್ನು ತುಂಬಿಕೊಂಡು ಮಗನ ಫೋಟೋವನ್ನು ಹಿಡಿದು ಹೊರಡ್ತಾನೆ. ಅತ್ತ ಕಡೆಯಿಂದ ಒಬ್ಬ ರಾಜಕುಮಾರಿಗೆ ಕಲ್ಯಾಣ ಮಾಡಬೇಕೆಂಬ ಆಸೆಯಿಂದ ಒಬ್ಬ ರಾಜ ವರನನ್ನು ಹುಡುಕಿ ಬಂದಿರ್ತಾನೆ. ಇವರಿಬ್ಬರ ಪರಸ್ಪರ ಭೇಟಿಯಾಗಿ ಪರಸ್ಪರ ಇಬ್ಬರೂ ವಿಷಯವನ್ನು ಹಂಚಿಕೊಂಡು
ಅವರ ಫೋಟೋವನ್ನು ಇವರು, ಇವರ ಫೋಟೋವನ್ನು ಅವರು ತೆಗೆದುಕೊಂಡು ಮದುವೆ ದಿನಾಂಕವನ್ನು ನಿಗದಿ ಮಾಡಿಕೊಂಡು ವಾಪಸ್ ಮನೆ ಕಡೆಗೆ ಬರುತ್ತಾರೆ. ಮನೆಗೆ ಬಂದಂತಹ ಮುದ್ದೇಗೌಡ ಪದ್ಮಾವತಿ ಸೂಳೆಮನೆಯಲ್ಲಿ ಇದ್ದಂತಹ ಕಿರಿಮಗನಿಗೆ ಹೆಣ್ಣಿನ ಫೋಟೋವನ್ನು ಕಳಿಸಿಕೊಡ್ತಾನೆ. ಹೆಣ್ಣಿನ ಫೋಟೋ ಬಂದು ತಲುಪಿದ ಸಮಯಕ್ಕೆ ಕಿರಿಮಗ ಸ್ನಾನಕ್ಕೆ ಹೋದಂತಹ ವೇಳೆ. ಪದ್ಮಾವತಿ ಆ ವೇಳೆಯಲ್ಲಿ ಆ ಫೋಟೋದ 2 ಕಣ್ಣುಗಳಿಗೆ, ಒಂದು ಕಣ್ಣಿಗೆ ಕೆಮ್ಮಣ್ಣು, ಇನ್ನೊಂದು ಕಣ್ಣಿಗೆ ಸುಣ್ಣವನ್ನು ಬಳಿದು ಹೆಣ್ಣು ನೋಡಲು ಚೆನ್ನಾಗಿದ್ದಾಳೆ, ಆದರೆ ಕಣ್ಣು ಕುರುಡಾಗಿದೆ ಎಂಬ ವಿಷಯವನ್ನು ಕಿರಿಮಗನಿಗೆ ತಿಳಿಸುತ್ತಾಳೆ. ಆ ಸಂದರ್ಭದಲ್ಲಿ ಆ ಕಿರಿಮಗ ಆ ಫೋಟೋವನ್ನು ಬಿಸಾಕಿ ಬಿಡು, ನಾನು ನೋಡುವುದಿಲ್ಲ ಎಂದು ಹೇಳಿ ಮದುವೆಗೆ ಒಪ್ಪಿಗೆ ಸೂಚಿಸಿರುವುದಿಲ್ಲ. ಆದರೆ ದಿನಾಂಕ ನಿಗದಿಯಾಗಿದ್ದ ಕಾರಣಕ್ಕಾಗಿ ಮುದ್ದೇಗೌಡ ಚಂದ್ರಾಯುಧವನ್ನು ತೆಗೆದುಕೊಂಡು ಹೋಗಿ ಚಂದ್ರಾಯುಧಕ್ಕೆ ಧಾರೆ ಊಹಿಸಿಕೊಂಡು ಚಂದ್ರಾಯುಧದ ಕಡೆಯಿಂದ ಆ ಹೆಣ್ಣಿಗೆ ತಾಳಿಯನ್ನು ಕಟ್ಟಿಸಿಕೊಂಡು ಸೊಸೆಯನ್ನು ಮನೆ ತುಂಬಿಸಿಕೊಳ್ಳುತ್ತಾನೆ. ಹೀಗಿರುವಾಗ ಸೊಸೆ ತುಂಬಾ ಲಕ್ಷಣವಾಗಿ, ತುಂಬಾ ಸೌಂದರ್ಯವತಿಯಾಗಿ ಇರ್ತಾಳೆ. ಇಲ್ಲಿ ಮುದ್ದೇಗೌಡ ಮನೆ ತುಂಬಿಸ್ಕೊಂಡಂತಹ ಸೊಸೆ ಎಲ್ಲರೂ ಆರಾಮಾಗಿ ಇರುವ ಸಂದರ್ಭದಲ್ಲಿ ಆ ಊರಿನ ರಾಜನಿಗೆ ಆ ಸೊಸೆಯ ಮೇಲೆ ಕಣ್ಣು ಬೀಳುತ್ತದೆ. ಸೊಸೆಯನ್ನು ವ್ಯಾಮೋಹದ ದೃಷ್ಟಿಯಿಂದ ನೋಡುವ ಆ ರಾಜ ಮುದ್ದೇಗೌಡನಿಗೆ ಆಗಾಗ ಒಂದಷ್ಟು ಸವಾಲುಗಳನ್ನು ಎಸಗಿ ಆ ಸವಾಲುಗಳಿಂದ ದೂರ ಆಗದಿದ್ದ ಸಂದರ್ಭದಲ್ಲಿ, ಸವಾಲುಗಳನ್ನು ಎದುರಿಸದೇ ಇದ್ದ ಸಂದರ್ಭದಲ್ಲಿ ನಿನ್ನ ಮನೆ, ನಿನ್ನ ಬಾಳು, ನಿನ್ನ ಕಿರಿಸೊಸೆ ಎಲ್ಲವೂ ನನ್ನ ಪಾಲಾಗುತ್ತದೆ ಎಂಬ ಎಚ್ಚರಿಕೆಯನ್ನು ಮುದ್ದೇಗೌಡನಿಗೆ ಕೊಡುತ್ತಿರುತ್ತಾನೆ. ಈ ರೀತಿಯಾಗಿರುವಾಗ ಒಮ್ಮೆ ಮುದ್ದೇಗೌಡ ಬೆಳಗ್ಗೆ ಎದ್ದು ಕೆರೆ ಕಡೆಗೆ ಅಂದರೆ ಲೆಟ್ರನ್ನಿಗೆ ಹೋಗುವಂತಹ ಸಂದರ್ಭದಲ್ಲಿ ಮುದ್ದೇಗೌಡನನ್ನು ಕುರಿತು ರಾಜ, ಬೆಳಗ್ಗೆ ನಮ್ಮನೆಯಲ್ಲಿ ಕಾರ್ಯ ಇದೆ, ಆ ಕಾರ್ಯಕ್ಕೆ ಒಂದು ಮೊಣ ಕೀರೆ ಸೊಪ್ಪು ಬೇಕು, ಆ ಕೀರೆ ಸೊಪ್ಪನ್ನು ನೀನು ತಂದು ಕೊಡಬೇಕು, ಇಲ್ಲ ಅಂತ ಹೇಳಿದ್ರೆ ನಿನ್ನ ಬಾಳು, ನಿನ್ನ ಮನೆ, ನಿನ್ನ ಬದುಕು, ನಿನ್ನ ಕಿರಿಸೊಸೆ ಎಲ್ಲವೂ ನನ್ನ ಪಾಲಾಗುತ್ತದೆ ಎಂದು ಎಚ್ಚರಿಕೆಯನ್ನು ಕೊಡುತ್ತಾನೆ. ಇದರಿಂದ ಚಿಂತಾಕ್ರಾಂತನಾದಂತಹ ಮುದ್ದೇಗೌಡ ಮನೆಗೆ ಬಂದು ಮಲಗಿಕೊಂಡಿರುತ್ತಾನೆ. ಹಿರಿಯ ಎಲ್ಲ ಸೊಸೆಯಂದಿರು ಬಂದು ಎದ್ದೇಳಿಸಿದರೂ ಎದ್ದೇಳುವುದಿಲ್ಲ. ಮೇಲಿಂದ ಇಳಿದು ಬಂದಂತಹ ಕಿರಿಸೊಸೆ ಕಾರಣವನ್ನು ಕೇಳಿ ಏನಾಯಿತು ಎಂದು ಕೇಳುತ್ತಾಳೆ. ಆಗ ಈ ರೀತಿಯಾಗಿ ಆಯಿತು, ರಾಜ ಬೆಳಗ್ಗೆ ಆಗೋದ್ರೊಳಗಡೆ ಒಂದು ಮೊಣ ಕೀರೆ ಸೊಪ್ಪು ಬೇಕು, ಅದನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ನಿನ್ನ ಬದುಕು, ನಿನ್ನ ಬಾಳು, ನಿನ್ನ ಕಿರಿಸೊಸೆ ಎಲ್ಲವೂ ನನ್ನ ಪಾಲು ಕಣಯ್ಯ ಅಂತ ಹೇಳಿದ್ದಾನೆ ಅಂತ ಹೇಳಿದಾಗ, ಇಷ್ಟೇ ಏನ್ರಿ ಮಾವ, ನೀವು ಯಾಕೆ ತಲೆ ಕೆಡಿಸ್ಕೊಳ್ತೀರಾ, ನಾನಿದ್ದೀನಲ್ವಾ, ನನಗೆ ಒಂದಷ್ಟು ಗೊಬ್ಬರವನ್ನು ತಂದುಕೊಡಿ, ನಾನು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸ್ತೀನಿ ಅಂತ ಹೇಳಿದ ಕಿರಿಸೊಸೆ ಗೊಬ್ಬರವನ್ನು ತರಿಸಿಕೊಟ್ಟಂತಹ ನಂತರದಲ್ಲಿ ಆ ಗೊಬ್ಬರಕ್ಕೆ ಕೀರೆ ಸೊಪ್ಪಿನ ಬೀಜವನ್ನು ಚೆಲ್ಲಿ, ನಾನು ಒಬ್ಬ ತಂದೆಗೆ ಹುಟ್ಟಿದ ಮಗಳಾಗಿದ್ದರೆ ನಾಳೆ ಬೆಳಗಾಗೋದ್ರೊಳಗಡೆ ಕೀರೆ ಸೊಪ್ಪು ಬೆಳೆದು ನಿಂತಿರಲಿ ಎಂಬ ಮಾತನ್ನು ಆ ಕೀರೆ ಸೊಪ್ಪಿಗೆ ಹೇಳಿ, ಕೀರೆ ಸೊಪ್ಪಿನ ಬೀಜಗಳಿಗೆ ಹೇಳಿ ಮನೆಗೆ ಮರಳುವಳು. ಬೆಳಗಾಗುವುದರೊಳಗೆ ಕೀರೆ ಸೊಪ್ಪು ಬೆಳೆದು ನಿಂತಿರುತ್ತದೆ. ಅಲ್ಲಿಗೆ ರಾಜನ ಸೇವಕರು ಕೀರೆ ಸೊಪ್ಪನ್ನು ತೆಗೆದುಕೊಂಡು ಹೋಗಲು ಬಂದಂತಹ ಸಂದರ್ಭದಲ್ಲಿ ಕೀರೆ ಸೊಪ್ಪಿನ ತುದಿಯನ್ನು ಚಿಗುಟದೆ, ಬುಡವನ್ನು ಅಲುಗಾಡಿಸದೆ ಕೀರೆ ಸೊಪ್ಪನ್ನು ಎತ್ಕೊಂಡೋಗಿ ಅನ್ನುವ ವಿಚಾರವನ್ನು ಹೇಳ್ತಾಳೆ. ಈ ರೀತಿ ಹೇಳಿದಾಗ ಸೊಸೆ ಈ ರೀತಿ ಹೇಳಿದಾಗ ಆ ಸೇವಕರು ಮುಟ್ಟದೇನೆ, ಕೀಳ್ದೇನೆ, ಜಿಗುಟ್ಟೇನೆ ಹೆಂಗೆ ಎತ್ಕೊಂಡು ಹೋಗೋದು ಅಂತ ಕೇಳಿದಾಗ, ಒಂದು ರಾತ್ರಿಯಲ್ಲಿ ಕೀರೆ ಸೊಪ್ಪನ್ನು ಬೆಳಿಬೇಕು ಅಂತ ಹೇಳಿದ್ರಲ್ಲ, ಅದೇ ರೀತಿಯಾಗಿ ಎತ್ಕೊಂಡೋಗಿ ಅನ್ನೋ ಮಾತುಗಳನ್ನು ಹೇಳ್ತಾನೆ. ಇದರಲ್ಲಿ ಗೆದ್ದುಬಿಟ್ಲು ಅಂತ ಹೇಳಿ ಸೇವಕರು ಮನೆಗೆ ಮರಳುವಂಥದ್ದನ್ನು, ರಾಜನ ಆಸ್ಥಾನಕ್ಕೆ ಹೋಗಿ ರಾಜನಿಗೆ ಹೇಳುವಂಥದ್ದನ್ನು ನೋಡ್ಬೋದು. ಅದೇ ರೀತಿಯಾಗಿ ತಿರ್ಗಾ ಬೆಳಗ್ಗೆ, ನಂತರದ ದಿನದ ಬೆಳಗ್ಗೆ ಮತ್ತೆ ಮುದ್ದೇಗೌಡ ಲೆಟ್ರೇನಿಗೆ ಹೋಗುವಂತಹ ಸಂದರ್ಭದಲ್ಲಿ ಮುದ್ದೇಗೌಡನನ್ನು ರಾಜ ಕರಿತಾನೆ. ಯಾಕ್ರಿ ಸ್ವಾಮಿ ಅಂತ ಹೋದಾಗ ಆಗ ಅವನು ಹೇಳುವಂಥದ್ದು, ಕೋಣನ ಮೊಸರು ಮತ್ತು ಕೋಣನ ಹಾಲು ಬೇಕು, ನಮ್ಮನೆಯಲ್ಲಿ ನಾಳೆ ಕಾರ್ಯ ಇದೆ, ಅದಕ್ಕಾಗಿ ಕೋಣನ ಮೊಸರು ಮತ್ತು ಕೋಣನ ಹಾಲು ಬೇಕು, ಅದನ್ನು ನೀನು ತಂದುಕೊಡ್ಬೇಕು. ತಂದುಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿನ್ನ ಬಾಳು, ನಿನ್ನ
ಮನೆ, ನಿನ್ನ ಬದುಕು, ನಿನ್ನ ಕಿರಿ ಸೊಸೆ ಎಲ್ಲವೂ ನನ್ನ ಪಾಲು ಕಣಯ್ಯ ಅಂತ ರಾಜ ಹೇಳ್ತಾನೆ. ಮತ್ತೆ ಬಂದು ಮುದ್ದೇಗೌಡ ಮಲ್ಕೊಳ್ತಾನೆ. ಕಿರಿ ಸೊಸೆ ಬಂದು ಏನಾಯಿತು ಮಾವ ಅಂತ ಕೇಳಿದಾಗ ಈ ರೀತಿಯಾಗಿ ಆಯಿತು, ರಾಜನಿಗೆ ಕೋಣದ ಮೊಸರು ಕೋಣದ ಹಾಲು ಬೇಕಂತೆ, ಎಲ್ಲಿಂದ ತೆಗೆದುಕೊಂಡು ಬರೋದು ಅಂತ ಹೇಳಿದಾಗ ಅಷ್ಟೇ, ನಾನು ತಲೆ ಕೆಡಿಸ್ಕೊಳ್ಬೇಡಿ, ನಾಳೆ ರಾಜನ ಸೇವಕರು ಬರಲಿ, ನಾನು ಉತ್ತರ ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿ ಮಾವನನ್ನು ಕಿರಿ ಸೊಸೆ ಸಮಾಧಾನ ಪಡಿಸುತ್ತಾಳೆ. ನಂತರ ಬೆಳಗ್ಗೆ ಆದ ನಂತರದಲ್ಲಿ ಸೇವಕರು ಬಂದಾಗ ಕೋಣದ ಮೊಸರು ಕೋಣದ ಹಾಲು ಬೇಕು ಎಂದು ಕೇಳಿದಂತಹ ಸಂದರ್ಭದಲ್ಲಿ ನಮ್ಮ ಮಾವನವರು ಹೆಣ್ಣಾಗಿ ಋತುವಾಗಿದ್ದಾರೆ, ಆ ಕಾರಣ ಅವರು ಊರಾಚೆ ಗುಡ್ಲಲ್ಲಿ ಇದ್ದಾರೆ, ಅವರು ಬಂದು ಒಪ್ಪಿಗೆ ಕೊಟ್ಟರೆ ನಾನು ಕೋಣದ ಮೊಸರು ಮತ್ತು ಕೋಣದ ಹಾಲನ್ನು ಕೊಡ್ತೀನಿ ಅನ್ನುವ ಭಾಷೆಯನ್ನು ಕೊಡ್ತಾಳೆ. ಸೇವಕರು ನಿಮ್ಮ ಮಾವ ಗಂಡಸಲ್ವಾ, ಗಂಡಸಾದವ್ರು ಯಾರಾದರೂ ಹೆಣ್ಣಾಗ್ತಾರಾ, ಋತುವಾಗ್ತಾರಾ ಅಂತ ಕೇಳಿದಾಗ ಮಾವ ಯಾವ ರೀತಿಯಾಗಿ ಋತುವಾಗೋದಿಲ್ವೋ ಅದೇ ರೀತಿಯಾಗಿ ಕೋಣ ಯಾವತ್ತಾದರೂ ಹಾಲು ಕೊಡುತ್ತಾ, ಕೋಣದಿಂದ ಯಾವತ್ತಾದರೂ ಮೊಸರು ಸಿಗುತ್ತಾ ಅನ್ನೋ ಮಾತನ್ನು ಕೇಳ್ತಾನೆ. ಈ ರೀತಿಯಾಗಿ ಕೇಳಿದಂತಹ ಸಂದರ್ಭದಲ್ಲಿ ಸೇವಕರು ಹೋಗಿ ರಾಜನಿಗೆ ಇದೇ ಮಾತನ್ನು ಹೇಳ್ತಾರೆ. ಇದರಲ್ಲೂ ಗೆದ್ಬಿಟ್ಲಲ್ಲ ಅನ್ನೋ ಮಾತನ್ನು ಹೇಳಿಕೊಂಡು ರಾಜ ಸುಮ್ಮನಾಗ್ತಾನೆ. ನಂತರದ ದಿನ ಬೆಳಗ್ಗೆ ಪುನಃ ಇದೇ ರೀತಿಯಲ್ಲಿ ಮರುಕಳಿಸಿ ಮುದ್ದೇಗೌಡನನ್ನು ಕರೆಸಿ, ರಾಜ, ನಮ್ಮ ಮನೆಯಲ್ಲಿ ನಾಳೆ ದೇವತಾ ಕಾರ್ಯ ಇದೆ, ನಮ್ಮ ಬಾವಿಯ ನೀರು ಸಾಕಾಗೋದಿಲ್ಲ, ನಿಮ್ಮ ಬಾವಿಯನ್ನು ನಮ್ಮ ಮನೆಗೆ ಕಳಿಸ್ಕೊಡ್ಬೇಕು ಅನ್ನೋ ಮಾತನ್ನು ಹೇಳ್ತಾನೆ. ಪುನಃ ಮುದ್ದೇಗೌಡನಿಗೆ ದಿಗಿಲಾಗಿ ಮನೆಗೆ ಬಂದು ಮಲಗುವನು. ಮುದ್ದೇಗೌಡ ಮಲಗಿರುವಂಥದ್ದನ್ನು ನೋಡಿ ಕಿರಿ ಸೊಸೆ ಬಂದು ಮುದ್ದೇಗೌಡನನ್ನು ಕೇಳ್ತಾಳೆ, ಯಾಕೆ ಈ ರೀತಿ ಮಲಗಿದ್ದೀರಾ ಅಂತ. ರಾಜನ ಮನೆಯಲ್ಲಿ ಕಾರ್ಯ ಇದೆಯಂತೆ, ಅವನಿಗೆ ಬಾವಿಯನ್ನು, ನಮ್ಮ ಮನೆಯ ಬಾವಿಯನ್ನು ಕಳಿಸ್ಕೊಡ್ಬೇಕಂತೆ, ಬಾವಿಯನ್ನೇನಾದರೂ ಕಳಿಸ್ಕೊಡೋದಕ್ಕೆ ಸಾಧ್ಯನಾ, ಅದಕ್ಕಾಗಿ ನಾನು ಚಿಂತಾಕ್ರಾಂತನಾಗಿದ್ದೀನಿ ಅಂತ ಮಾವ ಹೇಳಿದ ಸಂದರ್ಭದಲ್ಲಿ ಕಿರಿ ಸೊಸೆ, ಅದಕ್ಕೆ ನೀವೇನಕ್ಕೆ ತಲೆ ಕೆಡಿಸ್ಕೊಂಡಿದ್ದೀರ ಮಾವ, ನಾನಿದ್ದೀನಲ್ವ, ಅವ್ರು ಬರಲಿ, ಅವರಿಗೆ ನಾನು ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿ ಮಾವನನ್ನು ಸಮಾಧಾನ ಪಡಿಸ್ತಾಳೆ. ಹೀಗಿರುವಾಗ ನಾಳೆ ಬೆಳಗ್ಗೆ ರಾಜನ ಸೇವಕರು ಬಂದು ಬಾವಿಯನ್ನು ಕಳಿಸ್ಕೊಡ್ಬೇಕು ಅಂತ ಕೇಳಿದಾಗ ನಮ್ಮ ಬಾವಿ ಒಂದು ದಿವಸಕ್ಕೂ ಒಂದೇ ಎಲ್ಲೂ ಹೋಗಿದ್ದಲ್ಲ ಬಂದಿದ್ದಲ್ಲ, ಅದಕ್ಕೆ ಜ್ವರ ಬರುತ್ತೆ, ಹೆದರಿಕೆ ಆಗುತ್ತೆ, ಬೆಚ್ಚುತ್ತೆ, ಆ ಕಾರಣ ನಿಮ್ಮ ಬಾವಿಯನ್ನು ಕರ್ಕೊಂಡು ಬಂದು ನಮ್ಮ ಬಾವಿಯನ್ನು ಜೊತೆಲೇ ಕರ್ಕೊಂಡೋಗಿ ಅನ್ನೋ ಮಾತನ್ನು ಕಿರಿ ಸೊಸೆ ಹೇಳ್ತಾಳೆ. ಬಾವಿಯನ್ನೇನಾದರೂ ಕರ್ಕೊಂಡು ಬರೋದಕ್ಕೆ ಸಾಧ್ಯನಾ ಅಂತ ಸೇವಕರು ಕೇಳಿದಾಗ, ಮತ್ತು ನಮ್ಮ ಬಾವಿಯನ್ನು ನಿಮ್ಮನೆಗೆ ಕಳಿಸ್ಕೊಡೋದು ಯಾವ ರೀತಿಯಾಗಿ ಅನ್ನೋ ಪ್ರಶ್ನೆಯನ್ನು ಕಿರಿ ಸೊಸೆ ಹಾಕ್ತಾಳೆ. ಇಲ್ಲೂ ಗೆದ್ಬಿಟ್ಲು ಅನ್ನೋದನ್ನು ರಾಜ ಕಂಡುಕೊಳ್ತಾನೆ. ಮತ್ತೆ ಪುನಃ ಬೆಳಗ್ಗೆ ಎದ್ದು ಮುದ್ದೇಗೌಡನನ್ನು ಕರೆಸಿ, ನಮ್ಮ ಮನೆಯಲ್ಲಿ ದೇವತಾ ಕಾರ್ಯ ಇಟ್ಕೊಂಡಿದ್ದೀವಿ, ಆ ದೇವತಾ ಕಾರ್ಯಕ್ಕೆ ನಿಮ್ಮ ಮನೇಲಿರೋ ಒಂದು ಹಸು ಮಗುವು ಸಹ ಹಾಲು ಕುಡಿದಂಗೆ ಬಂದು ನಮ್ಮ ಮನೇಲಿ ಊಟ ಮಾಡ್ಕೊಂಡು ಹೋಗಬೇಕು, ಬರೋದರಲ್ಲಿ ಒಬ್ಬರು ಕಡಿಮೆ ಆದರೂ ಕೂಡ ನಾನು ಅದನ್ನು ಕ್ಷಮಿಸೋದಿಲ್ಲ, ಆ ಸಂದರ್ಭದಲ್ಲಿ ನಿನ್ನ ಬದುಕು, ನಿನ್ನ ಬಾಳು, ನಿನ್ನ ಮನೆ, ನಿನ್ನ ಕಿರಿ ಸೊಸೆ ಎಲ್ಲವೂ ನನ್ನ ವಶ ಆಗುತ್ತೆ ಅನ್ನುವಂಥದ್ದನ್ನು ರಾಜ ಹೇಳಿರ್ತಾನೆ. ಈ ರೀತಿ ಹೇಳಿದಾಗ ಅಷ್ಟೇ ಅಲ್ವಾ, ಬರ್ತೀವಿ ಬಿಡು ಅಂತ ಹೇಳಿ ಎಲ್ಲರನ್ನ ಊಟಕ್ಕೆ ಕರೆದುಕೊಂಡು ಹೋಗುವ ಯೋಜನೆಯಲ್ಲಿ ಮುದ್ದೇಗೌಡ ಇರ್ತಾನೆ. ಕಿರಿ ಸೊಸೆ ಮಾತ್ರ ಹೋಗಿರೋದಿಲ್ಲ. ಕಿರಿ ಸೊಸೆ ಬಂದಿಲ್ಲ ಅನ್ನೋ ವಿಚಾರವನ್ನು ಕೇಳಿ ಮುದ್ದೇಗೌಡ ಈಗಲೇ ಕರ್ಕೊಂಡು ಬರಬೇಕು, ಇಲ್ಲ ಅಂತ ಹೇಳಿದ್ರೆ ನಿನ್ನ ಬದುಕು, ನಿನ್ನ ಬಾಳು, ನಿನ್ನ ಕಿರಿ ಸೊಸೆ ಎಲ್ಲವೂ ನನ್ನ ವಶ ಆಗುತ್ತೆ ಅನ್ನುವ ಮಾತನ್ನು ಹೇಳ್ತಾನೆ. ಹೀಗೆ ಹೇಳಿದಾಗ ಆಕೆಗೆ ಮೊದಲೇ ಇವನ ಉಪಾಯ ತಿಳಿದಿರುತ್ತದೆ. ಆ ಕಾರಣಕ್ಕಾಗಿ ಸೀರೆಯನ್ನು ಒಂದರ ಮೇಲೊಂದು ಸೀರೆಯನ್ನು ಉಟ್ಕೊಂಡು ಹೋಗಿರ್ತಾಳೆ. ಅವಳು ಹೋಗೋ ಹೊತ್ತಿಗೆ ಇವಳಿಗಾಗಿ ಬೇರೆಯದ್ದೇ ಅಡಿಗೆಯನ್ನು ಮಾಡಿಸಿ ಅದರಲ್ಲಿ ಮತ್ತೆ ಬರುವ ಔಷಧಿಯನ್ನು ಬೆರೆಸಿರ್ತಾನೆ ರಾಜ. ಅವಳು ಊಟ ಮಾಡ್ತಾ ಜ್ಞಾನ ತಪ್ಪಿ ಬಿದ್ದೋಗ್ತಾಳೆ. ಮನೆಯವರನ್ನೆಲ್ಲ ಆಕೆಗೆ ಜ್ಞಾನ ಬಂದ ಮೇಲೆ ಮನೆಗೆ ಕಳಿಸ್ಕೊಡ್ತೀನಿ, ನೀವು ಹೋಗಿ ಅಂತ ಹೇಳಿ ಮುದ್ದೇಗೌಡನ ಮನೆಯವರನ್ನೆಲ್ಲ ರಾಜ ಮನೆಗೆ ಕಳಿಸ್ತಾನೆ. ಅವಳನ್ನು ಒಂದು ರೂಮಲ್ಲಿ ಕರ್ಕೊಂಡು ಹೋದಾಗ ಆಕೆಗೆ ಎಚ್ಚರವಾಗುತ್ತೆ. ಎಚ್ಚರವಾದಂಥ ಸಂದರ್ಭದಲ್ಲಿ ರಾಜ ನಿನ್ನ ಮೇಲೆ ಮನಸ್ಸಾಗಿದೆ ಎನ್ನುವ ವಿಚಾರವನ್ನು ಕಿರಿ ಸೊಸೆಗೆ ಹೇಳ್ತಾನೆ. ಆಯಿತು, ನಾನು ನಿಮ್ಮ ಜೊತೆ ಸಂಸಾರ ಮಾಡ್ತೀನಿ, ಆದರೆ ನಾನಿವಾಗ ರೀಸಸ್ಗೆ ಹೋಗಬೇಕು, ನಾನು ಹೋಗಿ ವಾಪಸ್ ಬರ್ತೀನಿ ಅಂತ ಹೇಳಿ
ಕೇಳ್ತಾಳೆ. ಆದರೆ ರಾಜ ಒಪ್ಪೋದಿಲ್ಲ. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನನ್ನ ಸೀರೆಯ ತುದಿಯನ್ನು ಇಟ್ಕೊಳ್ಳಿ ಅಂತ ಹೇಳಿ ಸೀರೆ ತುದಿಯನ್ನು ರಾಜನ ಕೈಯಲ್ಲಿ ಕೊಟ್ಟು ಅವಳು ನಡೀತಾಳೆ. ಸೀರೆಯನ್ನು ಒಂದರ ಮೇಲೆ ಒಂದು ಉಟ್ಕೊಂಡಿದ್ದ ಕಾರಣದಿಂದಾಗಿ ಅವಳ ಮನೆಯ ಎದುರಿಗೆ ಬರುವವರೆಗೂ ಸೀರೆ ಎಳ್ಕೊಂಡು ಬರ್ತಾಳೆ. ನಂತರ ಆ ಮನೆಯ ಎದುರಿಗೆ ಇದ್ದಂತಹ ಒಂದು ಚೊಂಬಿಗೆ ಸೀರೆಯನ್ನು ಕಟ್ಟಿ ಮನೆಯನ್ನು ಸೇರಿಕೊಳ್ತಾಳೆ. ಈ ರೀತಿಯಾಗಿ ರಾಜನಿಂದ ಬಚಾವಾಗುವಂತಹ ಕಿರಿಸೊಸೆ ಇವಳನ್ನು ನೋಡಿ ತುಂಬಾ ಬುದ್ಧಿವಂತಳು ಎಂದು ಭಾವಿಸಿದಂತಹ ರಾಜ ಮರುದಿನ ಆಕೆಯನ್ನು ಕರೆಸಿ, ನೀನು ಹಿಂಗಾಗಿದ್ದಕ್ಕೆ ಕಣೆ ನಿನ್ನ ಗಂಡ ಸೂಳೆ ಮನೆಯಲ್ಲಿ ಇರುವಂಥದ್ದು, ಪದ್ಮಾವತಿ ಸೂಳೆ ಮನೆಯಲ್ಲಿ ಇರುವಂಥದ್ದು ಎಂಬುದನ್ನು ಹೇಳಿ ಹೀಯಾಳಿಸುವಂತೆ ಮಾತನಾಡ್ತಾನೆ. ಅಲ್ಲಿವರೆಗೂ ವಿಷಯ ತಿಳಿಯದ ಕಿರಿಸೊಸೆ ಮನೆಗೆ ಬಂದು ಮಾವನ ಬಳಿಯಲ್ಲಿ ಎಲ್ಲ ವಿಚಾರವನ್ನು ತಿಳ್ಕೊಂಡು ಊರಾಚೆ ನನಗೆ ಒಂದಷ್ಟು ಎಮ್ಮೆಗಳನ್ನು ಹೊಡೆಕೊಟ್ಟು ಒಂದು ಗುಡ್ಸ್ಲನ್ನು ಹಾಕ್ಕೊಡಿ, ನಾನು ನನ್ನ ಗಂಡ ಮನೆಗೆ ವಾಪಸ್ ಬರುವಂತೆ ಮಾಡ್ತೀನಿ ಅನ್ನೋದಾಗಿ ಮಾವನಿಗೆ ಹೇಳಿ ಹೋಗ್ತಾಳೆ. ಊರಿನ ಹೊರಗೆ ಎಮ್ಮೆಗಳನ್ನು ಕಟ್ಟಿಕೊಂಡು ಹಾಲು ಕರೆದು ಮೊಸರು ಹಾಲು ಮಾರಿಕೊಂಡು ಜೀವನವನ್ನು ಕಿರಿಸೊಸೆ ಸಾಗಿಸ್ತಿರ್ತಾಳೆ. ಈ ಹಾಲು ಮೊಸರನ್ನು ಮಾರಿಕೊಂಡು ಹೋಗುವಾಗ ಸೂಳೆ ಪದ್ಮಾವತಿ ಮನೆಗೆ ಹೋಗಿ ಒಂದು ದಿನ ಹಾಲು ಒಂದು ದಿನ ಮೊಸರು ಈ ರೀತಿಯಾಗಿ ಮಾರಿಕೊಂಡು ಮೊಸರಮ್ಮ ಮೊಸರು ಹಾಲಮ್ಮ ಹಾಲು ಅಂತ ಮಾರಿಕೊಂಡು ಅವಳ ಬಳಿ ಇದ್ದಂತಹ ಎಲ್ಲ ದುಡ್ಡುಗಳನ್ನು ಇಸ್ಕೊಂಡು ಬಂದಿರ್ತಾಳೆ. ಕೊನೆಯ ದಿನ ಆಕೆಯ ಬಳಿಯಲ್ಲಿ ಸೂಳೆ ಪದ್ಮಾವತಿಯ ಬಳಿಯಲ್ಲಿ ಮೊಸರಮ್ಮನಿಗೆ ಕೊಡೋದಕ್ಕೆ ದುಡ್ಡು ಇಲ್ಲದ ಕಾರಣ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಬಟ್ಟೆಗಳನ್ನು ನನಗೆ ಕೊಡು ಎಂಬುದಾಗಿ ಪದ್ಮಾವತಿಯ ಬಳಿಯಲ್ಲಿ ತನ್ನ ಗಂಡನ ಎಲ್ಲ ಬಟ್ಟೆ ಬರೆಗಳನ್ನು ಇಸಿದುಕೊಂಡು ಮನೆ ಸೇರಿಕೊಳ್ತಾಳೆ. ಬಟ್ಟೆ ಇಲ್ಲದೆ ಇರುವ ಕಾರಣದಿಂದಾಗಿ ಗಂಡ ಬಟ್ಟೆಯನ್ನು ತೆಗೆದುಕೊಂಡು ಹೋಗೋದಕ್ಕಾಗಿ ತನ್ನ ಮನೆಗೆ ಬಂದಿರ್ತಾನೆ. ಮನೆ ಸೇರಿಕೊಂಡಿರುವಂತಹ ಹೆಂಡತಿ ಅಂದರೆ ಮುದ್ದೇಗೌಡನ ಕಿರಿಸೊಸೆ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಓಡಾಡುವುದನ್ನು ನೋಡಿ, ಇಂತಹ ಸೌಂದರ್ಯವತಿ ಸುಂದರಿಯನ್ನು ನಮ್ಮಪ್ಪ ಎಲ್ಲಿಂದ ಕರ್ಕೊಂಡು ಬಂದ, ಯಾರಿವಳು ಅನ್ನುವ ವಿಚಾರವನ್ನು ತಿಳಿದುಕೊಳ್ಳೋದಕ್ಕಾಗಿ ಮುದ್ದೇಗೌಡನ ಬಳಿಗೆ ಹೋಗಿ ಯಾರಿದು ಹೆಣ್ಣು ಅಂತ ಕೇಳಿದಾಗ, ಹಿಂಗಾಯಿತು, ನೀನು ಮದುವೆಗೆ ಒಪ್ತಿರಲಿಲ್ಲ, ಆ ಕಾರಣಕ್ಕಾಗಿ ಚಂದ್ರಾಯುಧವನ್ನು ತೆಗೆದುಕೊಂಡು ಹೋಗಿ ನಾನು ನಿನ್ನ ಮದುವೆಯನ್ನು ಚಂದ್ರಾಯುಧದಿಂದ ಮಾಡಿಸ್ಕೊಂಡು ಬಂದಿದ್ದೀನಪ್ಪ, ಇವಳು ನಿನ್ನ ಹೆಂಡತಿ ಅಂತ ಅಂದಾಗ ಅವಳ ಸೌಂದರ್ಯಕ್ಕೆ ಮಾರು ಹೋದಂತಹ ಕಿರಿಮಗ ಪದ್ಮಾವತಿಯನ್ನು ಬಿಟ್ಟು ನಾನೀಗ ಮದುವೆ ಆಗ್ತೀನಿ ಅಂತ ಹೇಳಿ ಆ ಹೆಣ್ಣಿನೊಟ್ಟಿಗೆ ಪುನಃ ಮದುವೆಯಾಗಿ ಇಬ್ಬರು ಕೂಡ ಸುಖ ಸಂಸಾರವನ್ನು ನಡೆಸುತ್ತಾರೆ ಎಂಬುದು ಮುದ್ದೇಗೌಡನ ಮಗ ಕತೆ. ಈ ಕಥೆಯಲ್ಲಿ ಆ ಹೆಣ್ಣು ಜಾಣತನದಿಂದ ಗಂಡನನ್ನು ಒಲಿಸಿಕೊಳ್ಳುವಂಥದ್ದು, ಜೊತೆಗೆ ಏನು ಕಾಮುಕ ವಂಚನೆಯನ್ನು ತೋರಿಸಿದಂತಹ ರಾಜನ ಜಾಲವನ್ನು ಜಾಣ್ಮೆಯಿಂದ ಚಾಕಚಕ್ಯತೆಯಿಂದ ಭೇದಿಸುವಂಥದ್ದು, ಜೊತೆಗೆ ಮಾವನಿಗೆ ಒಡ್ಡುವ ಸವಾಲುಗಳನ್ನು ಜಾಣ್ಮೆಯಿಂದ ಪರಿಹರಿಸುವಂಥದ್ದು, ಮಾವನ ಮನೆಯ ಮರ್ಯಾದೆಯನ್ನು ಕಾಪಾಡುವಂಥದ್ದು, ಸಾಂಪ್ರದಾಯಿಕವಾಗಿ ಬೆಳೆದ ಒಬ್ಬ ಹೆಣ್ಣು ಮಗಳು ಯಾವುದೇ ರೀತಿಯಾಗಿ ಇನ್ನೊಬ್ಬ ಪರಪುರುಷನ ಆಮಿಷಕ್ಕೆ ಒಳಗಾಗುವುದಿಲ್ಲ ಎಂಬುದನ್ನು ಈ ಕತೆ ಸ್ಪಷ್ಟಪಡಿಸುತ್ತದೆ. ಇದು ಮುದ್ದೇಗೌಡನ ಮಗ ಎಂಬ ಜಾನಪದ ಕತೆ.